ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಗಳ ಪೈಕಿ ಕನ್ನಡತಿಯೂ ಒಂದು. ಕನ್ನಡತಿ ಧಾರಾವಾಹಿಯಲ್ಲಿ ನಾಯಕ ಅರ್ಶನ ಚಿಕ್ಕಮ್ಮನ ಮಗ ಆದಿಯಾಗಿ ನಟಿಸಿದ್ದ ರಕ್ಷಿತ್ ಗೌಡ ಪೋಷಕ ಪಾತ್ರಗಳ ಮೂಲಕ ಗುರುತಿಸಿಕೊಂಡಿದ್ದೇ ಜಾಸ್ತಿ. ಸಿಕ್ಕಿದಂತಹ ಪಾತ್ರಗಳಿಗೆ ಅತ್ಯುತ್ತಮವಾಗಿ ಜೀವ ತುಂಬುವ ರಕ್ಷಿತ್ ಗೌಡ ಇದೀಗ ನಟನಾಗಿ ಬಡ್ತಿ ಪಡೆದಿದ್ದಾರೆ. ಅದು ಕೂಡ ಸ್ಯಾಂಡಲ್ವುಡ್ನಲ್ಲಿ. ಸ್ಟಾರ್ ಡೈರೆಕ್ಟರ್ ಎಂದೇ ಜನಪ್ರಿಯತೆ ಪಡೆದಿರುವ ಮಹೇಶ್ ಬಾಬು ಮುಂದಿನ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಲಿದ್ದಾರೆ ರಕ್ಷಿತ್ ಗೌಡ. ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಕೂಡ ಮುಕ್ತಾಯಗೊಂಡಿದೆ. ಈಗಾಗಲೇ ಮಹೇಶ್ ಬಾಬು ಹಾಗೂ ರಕ್ಷಿತ್ ಅವರು ಕಾಂಬಿನೇಷನ್ನ ಈ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಚಿತ್ರತಂಡ ಮಾಡಿದ್ದು, ಮುಂದಿನ ವರ್ಷ ಜನವರಿಯಲ್ಲಿ ಶೂಟಿಂಗ್ ಶುರುವಾಗಲಿದೆ. ಅಂದಹಾಗೆ ರಕ್ಷಿತ್ ಗೌಡ ನಟನಾ ಜರ್ನಿ ಆರಂಭವಾಗಿದ್ದು ಪದ್ಮಾವತಿ ಧಾರಾವಾಹಿ ಮೂಲಕ. ಪದ್ಮಾವತಿ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರಕ್ಕೆ ಜೀವ ತುಂಬಿದ್ದ ರಕ್ಷಿತ್ ಗೌಡ ನಟಿಸಿದ್ದು 2 ಧಾರಾವಾಹಿಗಳಲ್ಲಿ. ಆದರೂ ತಮ್ಮ ಸಹಜ ನಟನೆಯ ಮೂಲಕ ಗುರುತಿಸಿಕೊಂಡ ಹ್ಯಾಂಡ್ಸಮ್ ಹುಡುಗ. 10ನೇ ತರಗತಿ ವಿದ್ಯಾರ್ಥಿಯಲ್ಲಿದ್ದಾಗಲೇ ನಾಟಕದತ್ತ ಆಸಕ್ತಿ ಹೊಂದಿದ್ದ ರಕ್ಷಿತ್ ಗೌಡಗೆ ಸಿನಿಮಾ ನಿರ್ಮಾಣ ಮಾಡುವ ಬಯಕೆ ಇತ್ತು. ಡೈರೆಕ್ಟರ್ ಅಲೆಮಾರಿ ಸಂತು ಅವರ ಬಳಿ ತರಬೇತಿಗೆ ಸೇರಿದ ರಕ್ಷಿತ್ ಸಿನಿಮಾ ನಿರ್ಮಾಣದ ವಿಚಾರಗಳನ್ನ ಹಂತ ಹಂತವಾಗಿ ತಿಳಿದುಕೊಂಡರು. ಅಷ್ಟರಲ್ಲಾಗಲೇ ಕಿರುತೆರೆಗೆ ಕಾಲಿಡುವ ಸುವರ್ಣಾವಕಾಶ ರಕ್ಷಿತ್ ಗೌಡಗೆ ಒಲಿದಿತ್ತು. ಮೊದಲ ಧಾರಾವಾಹಿಯಲ್ಲಿ ಕಿರುತೆರೆ ವೀಕ್ಷಕರ ಮನಸೆಳೆದ ರಕ್ಷಿತ್ ಗೌಡ ನಟನೆಯ ಹೊಸದಾಗಿ ಅತ್ಯದ್ಭುತ ಡ್ಯಾನ್ಸರ್ ಕೂಡ ಹೌದು. ಮಾಸ್ಟರ್ ಜಗದೀಶ್ ಅವರಿಂದ ನೃತ್ಯದ ಪ್ರಕಾರಗಳಾದ ಹಿಪ್-ಹಾಪ್, ಕಂಟೆಂಪರರಿ, ಫ್ರೀ ಸ್ಟೈಲ್ ಮುಂತಾದವುಗಳನ್ನು ಕಲಿತಿದ್ದಾರೆ. ಹಲವು ವೇದಿಕೆಗಳಲ್ಲಿ ಡ್ಯಾನ್ಸ್ ಮಾಡಿ ಸೈ ಎನಿಸಿಕೊಂಡಿರುವ ರಕ್ಷಿತ್ ಗೌಡ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮದೇ ಆದ ಡ್ಯಾನ್ಸ್ ಕ್ಲಾಸ್ ಕೂಡ ಶುರು ಮಾಡಿರುವ ರಕ್ಷಿತ್ ಗೌಡ ಡ್ಯಾನ್ಸ್ ಕ್ಲಾಸ್ನ ಜೊತೆಗೆ ಜುಂಬಾ, ಏರೋಬಿಕ್ಸ್, ಯೋಗ, ಮ್ಯೂಸಿಕ್ ಹಾಗೂ ನಟನೆಯನ್ನ ಕೂಡ ಕಲಿಸಿಕೊಡುತ್ತಾರೆ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ರಕ್ಷಿತ್ ಗೌಡ ಇದೀಗ ಕಿರುತೆರೆಯಿಂದ ಹಿರಿತೆರೆಗೆ ಹಾರಿದ್ದು ಸಿನಿಪ್ರಿಯರ ಪ್ರೀತಿಗೆ ಪಾತ್ರರಾಗುತ್ತಾರಾ ಎಂದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ. ಮಾತ್ರವಲ್ಲ, ಇದರ ಜೊತೆಗೆ ಅವರು ಮತ್ತೆ ಕಿರುತೆರೆಯಲ್ಲಿ ಕಮಾಲ್ ಮಾಡಲಿದ್ದಾರಾ ಎಂಬ ವಿಚಾರವೂ ಕೂಡ ಗೊತ್ತಾಗಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.